ಇವತ್ತು ನಾನು ಒಂದು ಆ್ಯಪ್ ಬಗ್ಗೆ ಸ್ಕ್ಯಾಮ್ ಬಗ್ಗೆ ನಾನು ಹೇಳಿದ್ದೆ. ಅದೇ ರೀತಿಯೇ ಇನ್ನೊಂದು ಡೇಟಿಂಗ್ ಆ್ಯಪ್ ಬಗ್ಗೆ ನಾನು ಇವತ್ತು ಹೇಳ್ತಿರೋದು. ಈ ಆ್ಯಪ್ಸ್ನ ಸ್ವಲ್ಪ ನೋಡ್ಕೊಂಡು ಬನ್ನಿ. ಚಿಂತೆಲಿದ್ರ ನೋ ಪ್ರಾಬ್ಲಮ್. ನೀವು ಚಿಂತೆಯನ್ನು ಹೋಗ್ಸದಿಸವು ರೀತಿಯಲ್ಲಿ ಕನ್ನಡದಲ್ಲಿ ಮಾತಾಡಲು ಇದ್ರೆ ಇಲ್ಲಿ ಕ್ಲಾರಿಟಿ ಆಪ್ ನಲ್ಲಿ ಆನ್ಲೈನ್ ನಲ್ಲಿ ಸಾವಿರಾರು ಜನ ನಿಮ್ ಜೊತೆಗೆ ಮಾತಾಡಲು ಸಿದ್ಧ ಇದ್ದಾರೆ. ಕಾಲ್, ವಿಡಿಯೋ ಕಾಲ್ ಅಥವಾ ಚಾಟಿಂಗ್ ನಲ್ಲಿ ಮಾತಾಡಿ 100% ಪ್ರೈವಸಿ ಖಾತ್ರಿಯೊಂದಿಗೆ ಕ್ಲಾರಿಟಿ ಆಪ್ ನ ಡೌನ್ಲೋಡ್ ಮಾಡಿ ಮಾತಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಈಕೆಗೆ ಈ ಅಡ್ವರ್ಟೈಸ್ ಕೊಡೋಕ್ಕೆ ಈಕೆ ಕರೆಕ್ಟಾಗಿ ಕನ್ನಡ ಭಾಷೆ ಮಾತಾಡೋಕ್ಕೆ ಬರೋಲ್ಲ ಒಂದು. ಆಮೇಲೆ ಇದ್ಯಾವುದೋ ಆ್ಯಪ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ನೀವು ಸ್ವಲ್ಪ ಹುಷಾರಾಗಿದೆ. ಈ ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಬರ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಅಡ್ವರ್ಟೈಸ್ ಹೋಗೋಣ. ನೆಕ್ಸ್ಟ್ ಅಡ್ವರ್ಟೈಸಲ್ಲಿ ಏನು ಹೇಳ್ತಾರೆ ನೋಡಿ. ಅವಾಗೇ ನೋಡ್ಬೋದು ಅದರಲ್ಲಿ ಸ್ಕ್ಯಾಮ್ ಅಲರ್ಟ್ ಅಂತ ಅವರೇ ತೋರಿಸ್ತಾ ಇದ್ದಾರೆ. ಈಗಿನ ಮುಖ ನೋಡಿ ಆಲ್ರೆಡಿ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾಳೆ, ಚೆನ್ನಾಗಿ ಕೊಟ್ಟಿದ್ದಾಳೆ ಎಕ್ಸ್ಪ್ರೆಷನ್. ಈಗ ಮುಂದುವರಿಸ್ತೀನಿ ನೋಡಿ. ಆನ್ಲೈನಲ್ಲಿ ಯಾರಾದ್ರೂ ಹುಡುಗಿ ಜೊತೆಗೆ ಮಾತಾಡೋದು ಎಷ್ಟು ರಿಸ್ಕ್ ಅಂತ ಗೊತ್ತಾ? ಯಾರ ಮೇಲೂ ಭರವಸೆ ಇಲ್ಲ ಅಂದ್ರೆ ಅಲ್ಲಿ ಹೋಗೋದು ಯಾಕೆ? ಅದಕ್ಕೆ ನಾನು ಹೇಳ್ತೀನಿ, ಕನೆಕ್ಟೋಗೆ ಬನ್ನಿ. ಕೇವಲ ₹6 ಏನು ಪರ್ಸನಲ್ ಡೀಟೇಲ್ಸ್ ಶೇರ್ ಮಾಡದೆ 100% ಸೇಫ್, ಸೆಕ್ಯೂರ್ ಮತ್ತು ಪ್ರೈವೇಟ್ ಆಗಿ ಯಾವುದೇ ಹುಡುಗಿಯ ಜೊತೆಗೆ ಚಾಟ್ ಮಾಡಿ. ಕನೆಕ್ಟೋ ಡೌನ್ಲೋಡ್ ಮಾಡಿ, ಓಪನ್ ಆಗಿ ಚಾಟ್ ಮಾಡಿ. ಸಿಂಗಲ್ ಆಗಿದ್ದೀರಾ? ಅಲ್ಲಿ ನೀವು ಕ್ಲೋಸ್ ಕನೆಕ್ಷನ್ಸ್ ನ ಬಿಲ್ಡ್ ಮಾಡಬಹುದು. ಅವ್ರ ಜೊತೆ ನೀವು ಎಷ್ಟಾದ್ರೂ ಮಾತಾಡಬಹುದು, ಅದು ಕೂಡ ಆಡಿಯೋ ಕಾಲ್ ನಲ್ಲಿ. ಮತ್ತೆ ಯಾಕೆ ಲೇಟು? ಬೇಗ ಡೌನ್ಲೋಡ್ ಮಾಡಿ ಫ್ರೆಂಡ್ ದೋಸ್ತಿ ಮಸ್ತಿ ಆಪ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ 3 ಜಾಹೀರಾತಿಂದ ನಮ್ಮ ಜೇಬು ಹೇಗೆ ಖಾಲಿ ಮಾಡಬೇಕನ್ನೋದು ತೋರಿಸ್ಕೊಡ್ತಾ ಇದೆ. ನಾವೇನಾದರೂ ಸಿಂಗಲ್ ಆಗಿದ್ದೀವಿ, ನಮ್ಗೆ ಯಾವ ಹುಡುಗಿರು ಫ್ರೆಂಡ್ಸ್ ಇಲ್ಲ, ನಂಗೆ ನೋ ಗರ್ಲ್ ಫ್ರೆಂಡ್ಸ್, ನನ್ನ ಫ್ರೆಂಡಿಗೆ ಒಂದು 4 ಜನ ಹುಡುಗಿರ ಜೊತೆ ಮಾತಾಡ್ತಿದ್ದಾನೆ, ಬಟ್ ನಾನು ಒಬ್ಬರ ಜೊತೆಗೂ ಮಾತಾಡ್ತಿಲ್ಲ. ಸೊ ಹೀಗೆ ಇದ್ದಾಗ ಯಾವುದೋ ಒಂದು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಡೇಟಿಂಗ್ ಆ್ಯಪ್ ಅಂತ ಇದು ಮಾಡಿಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಬಳ್ಳಾರಿ ಹುಡುಗ ಬಸ್ಸಿಂದು ಒಂದು ಕೇಸನ್ನು ಅವರು ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಅವರು ಡೇಟಿಂಗ್ ಆ್ಯಪ್ ಬಗ್ಗೆ ಅವರ ಸ್ನೇಹಿತ ಯಾವ ರೀತಿ ಮೋಸ ಹೋಗಿದ್ದಾನೆ ಡೇಟಿಂಗ್ ಆ್ಯಪಲ್ಲಿ ಅಂತಂದು. ಒಂದು ಹುಡುಗಿನ ನಿಜವಾಗ್ಲೂ ಹುಡುಗಿನೇ ಮಾತಾಡೋದು, ಬಟ್ ಹುಡುಗಿ ಮಾತಾಡ್ತಾ ಒಂದಿನ ಬಾ ಅಂತ ಕರೆದು, ಸೊ ಅವನಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದನ್ನು ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಮೀರ್ ಅವರು. ಅಷ್ಟೇ ಅಲ್ಲ, ಈಗೇನು ಅವರು ನನಗೆ ತೋರಿಸಿದ್ರಲ್ಲ ದೋಸ್ತ್ ಆ್ಯಪ್ ಅದೊಂದು ತೋರಿಸಿದ್ರಲ್ಲ, ದೋಸ್ತ್ ಪ್ರೋ ಅನ್ನೋದಿರೋದೆ, ಇಲ್ಲಿರೋದು ದೋಸ್ತ್ ಆ್ಯಪ್. ಈ ಆ್ಯಪ್ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಟಿನ್ಯೂ ಆಗಿ ಟಚ್ ಆಗಿರಿ. ಸೊ ಇದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಅವೇರ್ನೆಸ್ ಅಷ್ಟೇ. ಸೊ ದಯವಿಟ್ಟು ಯಾವುದೇ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ ಡಾಟಾಗಳನ್ನು ನೀವು ಅಲ್ಲಿ ಶೇರ್ ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ 100% ಸೆಕ್ಯೂರ್, ನಿಮ್ದು ಯಾವುದೇ ರೀತಿ ಪರ್ಸನಲ್ ಡಾಟಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಪರ್ಸನಲ್ ಡಾಟಾಗಳು ಶೇರ್ ಆಗುತ್ತೆ. ಸೊ ಪ್ಲೀಸ್ ಸೆಕ್ಯೂರ್ ಆಗಿರಿ. ಓಕೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.